ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ, ಈ ದಿನ ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಓಬಳಾಪುರ ಗ್ರಾಮದಲ್ಲಿದ್ದೀವಿ. ವಿದ್ಯಾ ಜೋಳಿಗೆ ಯೋಜನೆ ಅಡಿಯಲ್ಲಿ ಅಮೃತಹಸ್ತ ತಂಡದಿಂದ ವತಿಯಿಂದ ನಾವು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಲ್ಲಿ ನಾವೆಲ್ಲ ತೊಡಗಿಸಿಕೊಳ್ಳೋಣ. ಇಲ್ಲಿ ಕಾರ್ಯಕ್ರಮ ಈಗ ಶುರು ಆಗುತ್ತೆ, ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನಮಸ್ತೆ. ಶಾಲಾ ಆವರಣದಲ್ಲಿ ಅಮೃತ ಹಸ್ತ ತಂಡ ಬೆಂಗಳೂರು ಇವರ ಅಮೃತ ಹಸ್ತದಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯರಿಗೆ, ಶಿಕ್ಷಕರಿಗೆ, ಗೆಳೆಯ ಗೆಳತಿಯರಿಗೆ ಹಾಗೂ ನನ್ನ ಪ್ರೀತಿಯ ಅಮೃತ ಹಸ್ತ ಜೋಳಿಗೆ ತಾಂಡದವರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಊರು ಚಿಕ್ಕಬಾದಿಹಳ್ಳಿ ಚಳ್ಳಕೆರೆ ನಗರದಿಂದ ಸುಮಾರು 40 ರಿಂದ 50 ಕಿಲೋಮೀಟರ್ ದೂರದಲ್ಲಿ ಇದೆ. ನಮ್ಮ ಊರಿನಲ್ಲಿ ಬಡತನದ ಜನರು ಇದ್ದಾರೆ. ನಮ್ಮ ಊರಿನಲ್ಲಿ ಬಡತನದಿಂದ ಕೂಡಿದೆ. ನಮಗೆ ಕಲಿಯುವ ಸಾಮಗ್ರಿಗಳನ್ನು ಕೊಡಿಸಲು ದುಡ್ಡಿರುವುದಿಲ್ಲ. ಅಂತ ಸಮಯದಲ್ಲಿ ನೀವು ಬಂದು ನಮಗೆ ಕಲಿಕೆಯ ಸಾಮಗ್ರಿಗಳನ್ನು ಕೊಡುತ್ತಿರುವುದರಿಂದ ನಮಗೆ ಬಹಳ ಸಂತೋಷವಾಗುತ್ತಿದೆ. ನೀವು ಕೊಟ್ಟಿರುವ ಕಲಿಕೆಯ ಸಾಮಗ್ರಿಗಳನ್ನು ಬಳಸಿ ನಾವು ಚೆನ್ನಾಗಿ ಓದಿ ನೌಕರಿ ತೆಗೆದುಕೊಳ್ಳುತ್ತೇವೆ. ನಮ್ಮ ಚಿಕ್ಕಬಾದಿಹಳ್ಳಿ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ, ನಮ್ಮ ಸ್ನೇಹಿತರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು ತಿಳಿಸುತ್ತೇನೆ. ದಯಮಾಡಿ ಸರ್, ಮೇಡಮ್, ನೀವು ಇದು ಒಂದೇ ವರ್ಷಕ್ಕೆ ನಿಲ್ಲಿಸಬೇಡಿ. ನಮ್ಮ ಶಾಲೆಗೆ ಪ್ರತಿ ವರ್ಷ
ಕೊಡುತ್ತೀರಿ ಎಂದು ನಾನು ಆಶಿಸುತ್ತೇನೆ. ನಮ್ಮ ಶಾಲೆಗೆ ಕೊಡುತ್ತೀರಿ. ನೀವು ಕೊಟ್ಟ ಕಲಿಕೆಯ ಸಾಮಗ್ರಿಗಳನ್ನು ಬಳಸಿ ಚೆನ್ನಾಗಿ ಓದುತ್ತೇವೆ. ನಿಮ್ಮನ್ನು ಯಾವತ್ತಿಗೂ ಮರೆಯಲ್ಲ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೋಡಿಹಟ್ಟಿಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳೇ, ನನ್ನ ನೆಚ್ಚಿನ ಗುರುಗಳೇ, ಈ ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೋಮಗಡ್ಡಾಪುರ ಶಾಲೆಯಲ್ಲಿ ಆಯೋಜಿಸಿರುವ ಅಮೃತ ಹಸ್ತ ತಂಡ ವಿದ್ಯೆ ಜೋಳಿಗೆಯು ವಿದ್ಯೆ ಜೋಳಿಗೆ 4ನೇ ಬೆಂಗಳೂರು ತಂಡದಿಂದ ಬಂದು ಗಡಿಭಾಗದ ಶಾಲೆಗಳಾದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೋಡಿಹಟ್ಟಿ, ನೋಮಗಡ್ಡಾಪುರ, ಚಿಕ್ಕಬಾದಿಹಳ್ಳಿ ಈ 3 ಶಾಲೆಯ ಮಕ್ಕಳಿಗೆ ವಿದ್ಯೆ ಜೋಳಿಗೆ ತಂಡದಿಂದ 4ನೇ ಬೆಂಗಳೂರು ತಂಡದ ಗಡಿಭಾಗದ ಶಾಲೆಗಳಾದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಈ 3 ಶಾಲೆಯ ಮಕ್ಕಳಿಗೆ ವಿದ್ಯೆ ಜೋಳಿಗೆ ತಂಡದಿಂದ ಬ್ಯಾಗ್, ನೋಟ್ ಪುಸ್ತಕಗಳು, ನಕ್ಷೆಗಳು, ಚಾರ್ಟ್ಗಳು, ಪೆನ್ಸಿಲ್, ಕಂಪಾಸ್ಗಳನ್ನು ನೀಡಿದ್ದು, ಈ ವಿದ್ಯಾ ಜೋಳಿಗೆ ಇನ್ನೂ ಹೆಚ್ಚಿನ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಲೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕಿಟ್ಟಿದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದಕ್ಕೆ ಕಟ್ಟುವುದು ಬುತ್ತಿ ಸರ್ವಜ್ಞ. ಸರ್ವಜ್ಞ ಮಹಾಶಯನ ಮಾತುಗಳನ್ನು ನೆನೆಯುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಜರಿರುವ ಅಮೃತ ಹಸ್ತ ತಂಡದ ಮುಖ್ಯಸ್ಥರೇ, ಅದರ ಸದಸ್ಯರೇ, ಗ್ರಾಮಸ್ಥರೇ, ನಮ್ಮ ಶಾಲೆಯ ಗುರುಗಳೇ, ಚಿಕ್ಕಬಾದಿಹಳ್ಳಿ ಕೋಡಿಹಟ್ಟಿ ಶಾಲೆಯ ಗುರುಗಳೇ, ನನ್ನ ಎಲ್ಲ ಸಹಪಾಠಿಗಳೇ, ದೂರದ ಬೆಂಗಳೂರಿನಿಂದ ನಮ್ಮ ಶಾಲೆಗೆ ಬಂದು ಕಲಿಕಾ ಸಾಮಗ್ರಿಗಳನ್ನು ವಿತರಿಸುತ್ತಿರುವ ಅಮೃತ ಹಸ್ತ ತಂಡಕ್ಕೆ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನಿಮ್ಮ ಕಾರ್ಯ ಅತ್ಯಂತ ಗೌರವಾದದ್ದು. ನಿಮ್ಮ ಈ ಸೇವೆ ಸಾರ್ಥಕ ಆಗಬೇಕಾದರೆ ನಾವು ಚೆನ್ನಾಗಿ ಓದಬೇಕು. ನಂತರ ಉದ್ಯೋಗಕ್ಕೆ ಸೇರಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಖಂಡಿತವಾಗಿಯೂ ನಾವು ನಿಮ್ಮ ಸೇವೆಯನ್ನು ಸಾರ್ಥಕ ಮಾಡುತ್ತೇವೆ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. 2ನೇ ತರಗತಿ ರೋಜಾ. ಐದನೇ ತರಗತಿ 5ನೇ ಇದು ನಿಂಗಂದ್ರೆ ಹಿಂಗೆ 2 ಫೋಟೋ ತೆಗಿ. ಭಾರತಾಂಬೆಗೆ, ಕನ್ನಡಾಂಬೆಗೆ, ಅಮೃತ ಹಸ್ತ ತಂಡಕ್ಕೆ, ಎಲ್ಲ ಸರ್ಕಾರಿ ಶಾಲೆಗೆ, ಸರ್ಕಾರಿ ಶಾಲೆ ಉಳಿಸಿ